ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಮಾರ್ಕ್ವಿಸ್ ಆಫ್ ಹೆಸ್ಟಿಂಗ್ಸನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಮಾರ್ಕ್ವಿಸ್ ಆಫ್ ಹೆಸ್ಟಿಂಗ್ಸನ ಅಧಿಕಾರಾವಧಿ 1813ರಿಂದ 1823ರವರೆಗೆ. ನಮ್ಮ ಮಾರ್ಕ್ವಿಸ್ ಆಫ್ ಹೆಸ್ಟಿಂಗ್ಸ್ ಅಧಿಕಾರವನ್ನು ವಹಿಸಿಕೊಂಡಾಗ ಭಾರತದಲ್ಲಿ ಬ್ರಿಟಿಷರ ಸ್ಥಿತಿಗತಿಗಳು ಉತ್ತಮಕರವಾಗಿರಲಿಲ್ಲ. ಹಲವಾರು ಸಂಕಷ್ಟಗಳನ್ನು ನಮ್ಮ ಬ್ರಿಟಿಷರು ಅನುಸರಿಸಬೇಕಾಯಿತು. ಯಾಕೆ ಬ್ರಿಟಿಷರಿಗಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತಂದರೆ, ನಮ್ಮ ಲಾರ್ಡ್ ವೆಲ್ಲೆಸ್ಲಿಯ ನಿರ್ಗಮನದ ನಂತರ ಭಾರತದ ಗವರ್ನರ್ ಜನರಲ್ ಆಗಿ ಬಂದಿರತಕ್ಕಂಥ ಕಾರ್ನ್ವಾಲಿಸ್ನಾಗಲಿ, ಬಾರೋನಾಗಲಿ, ಮಿಂಟೋ ಅಂತಕ್ಕಂಥವರು ತಟಸ್ಥ ನೀತಿಯನ್ನು ಅನುಸರಿಸಿದ್ದರಿಂದ ಬ್ರಿಟಿಷರ ವೈರಿಗಳು ಅತ್ಯಂತ ಪ್ರಭಾವಶಾಲಿಗಳಾಗ್ತಾ ಇದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಅಂತಂದರೆ ನೇಪಾಳದ ಗುರ್ಖಾಗಳು, ಮಾರಾಟ ಮುಖಂಡರಾಗಿರ್ತಕ್ಕಂಥ ದೌಲತ್ ರಾವ್ ಸಿಂಧ್ಯಾ, ಹೋಳ್ಕರ್ ಇನ್ನು ಮುಂತಾದವರು ತಮ್ಮ ರಾಜ್ಯಗಳನ್ನು ವಿಸ್ತೀರ್ಣ ಮಾಡುತ್ತಾ ಬ್ರಿಟಿಷ್ ಪ್ರದೇಶಗಳ ಮೇಲೆ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಆಂತರಿಕ ಭಾಗದಲ್ಲಿ ಪಿಂಡಾರಿಗಳಂತಕ್ಕಂಥ ಆ ಪುಂಡರು ಇವರು ಪ್ರಮುಖವಂಥ ಸ್ಥಳಗಳಲ್ಲಿ ಕೊಲೆ, ಸುಲಿಗೆ, ದರೋಡೆಗಳನ್ನು ಮಾಡುತ್ತಾ ರಾಜ್ಯದಲ್ಲಿ ಅರಾಜಕತೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇಂಥ ಆಂತರಿಕ ಮತ್ತು ಬಾಹ್ಯ ವೈರಿಗಳನ್ನ ನಿರ್ಮೂಲನೆ ಮಾಡಬೇಕಾಗಿತ್ತಲ್ಲ ಅಂತಂತಂದರೆ ಬಲೋಪ್ರಯೋಗದ ನೀತಿನೇ ಅತ್ಯಂತ ಅವಶ್ಯಕ ಅಂತಂದು ಭಾವಿಸಿರ್ತಕ್ಕಂಥ ನಮ್ಮ ಮಾರ್ಕ್ವಿಸ್ ಆಫ್ ಹೆಸ್ಟಿಂಗ್ಸ್ ತನ್ನ ಬಲಪ್ರಯೋಗದ ನೀತಿಯನ್ನು ಈತ ಅನುಸರಿಸ್ತಾ ಇದ್ದಾನೆ. ಹೀಗಾಗಿನೇ ನಮ್ಮ ಮಾರ್ಕ್ವಿಸ್ ಆಫ್ ಹೆಸ್ಟಿಂಗ್ಸ್ನ ನೀತಿಯನ್ನು ನಾವು ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿ ಅಂತಂದು ಎರಡು ಭಾಗಗಳನ್ನು ಮಾಡಿಕೊಂಡು ಅಧ್ಯಯನ ಮಾಡೋಣ. ಅದರಲ್ಲಿ ಮೊದಲನೇ ಭಾಗ ಅಂತಂತಂದರೆ ಆತನ ವಿದೇಶಾಂಗ ನೀತಿ. ಕಾರಣ, ಆತ ತನ್ನ ಅಧಿಕಾರಕ್ಕೆ ಬರ್ತಲೇ ಬ್ರಿಟಿಷ್ ವೈರಿಗಳನ್ನು ದಮನ ಮಾಡೋದಕ್ಕೋಸ್ಕರವಾಗಿಯೇ ಈತ ಬಲಾತ್ಕಾರದ ನೀತಿಯನ್ನು, ಬಲಪ್ರಯೋಗದ ನೀತಿಯನ್ನು ಅನುಸರಿಸ್ತಾ ಇದ್ದಾನೆ. ಈ ಒಂದು ರಂಗದಲ್ಲಿ ಆತ ಕೈಗೊಂಡಿರ್ತಕ್ಕಂಥ ಪ್ರಮುಖವಂತ ಯುದ್ಧ ಅಂತಂದರೆ ನೇಪಾಳದ ಗುರ್ಖಾಗಳ ಜೊತೆಗೆ ಯುದ್ಧ 1814ರಿಂದ 1816ರವರೆಗೆ. ಈ ನೇಪಾಳದ ಗುರ್ಖಾಗಳು ಭೂತಾನ್ದಿಂದ ಪಶ್ಚಿಮದಲ್ಲಿ ಸಟ್ಲೇಜ್ ನದಿಯವರೆಗಿನ ಬೆಟ್ಟಮಯ ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಕಾಠ್ಮಂಡು ಇವರ ರಾಜಧಾನಿ. ಇವರು ಬ್ರಿಟಿಷರಿಗೆ ಸೇರಿದಂಥ ಬುಟ್ವಾಲ್ ಮತ್ತು ಶೆವ್ರಾಜ್ ಜಿಲ್ಲೆಗಳನ್ನು ಆಕ್ರಮಣ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವರು ಇನ್ನೂ ಹೆಚ್ಚಿನ ಪ್ರಮಾಣದ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿದ್ದರಿಂದ ತನ್ನ ಪ್ರದೇಶಗಳ ಸಂರಕ್ಷಣೆ ಮತ್ತು ಕೆಳಗೊಂಡ ಪ್ರದೇಶಗಳನ್ನು ಮರಳಿ ಪಡೆದುಕೊಳ್ಳಬೇಕೆಂಬಂಥ ದೃಷ್ಟಿಕೋನದಿಂದ ನಮ್ಮ ಮಾರ್ಕ್ವಿಸ್ ಆಫ್ ಹೆಸ್ಟಿಂಗ್ಸ್ 1814ರಲ್ಲಿ ಈ ನೇಪಾಳದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿ ಬ್ರಿಟಿಷ್ ಸೇನಾಧಿಪತಿಯಾದಂಥ ಗಿಲ್ಲೆಸ್ಪಿಯ ನಾಯಕತ್ವದಲ್ಲಿ ಸುಮಾರು 34,000 ಸೈನ್ಯವನ್ನು ನೇಪಾಳದ ಮೇಲೆ ಕಳುಹಿಸಿಕೊಡ್ತಾ ಇದ್ದಾನೆ. ಕೇವಲ 12,000 ಸೈನ್ಯವನ್ನು ಹೊಂದಿರತಕ್ಕಂಥ ಗುರ್ಖಾಗಳು ಬ್ರಿಟಿಷ್ ಸೈನ್ಯವನ್ನು ಪರಾಭವಗೊಳಿಸಿ ಬ್ರಿಟಿಷ್ ಸೇನಾಧಿಪತಿಯಂಥ ಗಿಲ್ಲೆಸ್ಪಿಯನ್ನು ರಣರಂಗದಲ್ಲಿಯೇ ಸಂಹಾರ ಮಾಡ್ತಾ ಇದ್ದಾರೆ. ಇದು ಬ್ರಿಟಿಷರಿಗೆ ಆಗಿರ್ತಕ್ಕಂಥ ಪ್ರಬಲ ಅವಮಾನಕರವಾಗಿರ್ತಕ್ಕಂಥ ಒಂದು ಸೋಲು. ಈ ಸೋಲಿನಿಂದ ಧೃತಿಗೆಟ್ಟಂಥ ಮಾರ್ಕ್ವಿಸ್ ಆಫ್ ಹೆಸ್ಟಿಂಗ್ಸ್ ಆ ಗೋರ್ಖಾಗಳನ್ನು ಸಂಪೂರ್ಣವಾಗಿ ಪರಾಭವಗೊಳಿಸಬೇಕೆಂಬಂಥ ದೃಷ್ಟಿಕೋನದಿಂದ ಮತ್ತೊಂದು ಪ್ರಬಲವಾಗಿರ್ತಕ್ಕಂಥ ಬ್ರಿಟಿಷ್ ಸೈನ್ಯವನ್ನು ಆಕ್ಟರ್ ಲೋನಿ ಅಂತಕ್ಕಂಥ ಸೇನಾಧಿಪತಿಯ ನಾಯಕತ್ವದಲ್ಲಿ ನೇಪಾಳದ ಕಡೆಗೆ ಕಳುಹಿಸಿಕೊಡ್ತಾ ಇದ್ದಾನೆ. ಈ ಆಕ್ಟರ್ ಲೋನಿ ತನ್ನ ಸೈನ್ಯದೊಂದಿಗೆ ಮುನ್ನುಗ್ಗಿ ನೇಪಾಳದ ರಾಜಧಾನಿ ಇರತಕ್ಕಂಥ ಕಾಠ್ಮಂಡುವಿನ ಬಳಿ ಬರ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಆ ಗೋರ್ಖಾಗಳ ಮಹಾನ್ ನಾಯಕನಾಗಿರ್ತಕ್ಕಂಥ ಅಮರ್ ಸಿಂಗ್ ಥಾಪಾ ಅಂತಕ್ಕಂಥವನು ಬ್ರಿಟಿಷ್ ಸೈನ್ಯವನ್ನು ಸಮರ್ಪಕ ರೀತಿಯಿಂದ ಎದುರಿಸಿದರೂ ಕೂಡ ಮಖಾನ್ಪುರ ಅಂತಕ್ಕಂಥ ಸ್ಥಳದಲ್ಲಿ ಈತ ಆಕ್ಟರ್ ಲೋನಿಯ ಕೈಯಲ್ಲಿ ಪರಾಭವವನ್ನು ಅನುಭವಿಸ್ತಾ ಇದ್ದಾನೆ. ಹೀಗಾಗಿಯೇ ಇನ್ನೂ ಬ್ರಿಟಿಷರ ಪ್ರಬಲವಾಗಿರ್ತಕ್ಕಂಥ ದಾಳಿ ಆಗಬಹುದು ಅಂತಂದು ಭಯಪಟ್ಟಂಥ ಅಮರ್ ಸಿಂಗ್ ಥಾಪಾ ಬ್ರಿಟಿಷರ ಜೊತೆಗೆ ಶಾಂತಿ ಸಂಧಾನಕ್ಕೆ ಮುಂದಾಗ್ತಾ ಇದ್ದಾನೆ. ಹೀಗಾಗಿಯೇ 1816ರಲ್ಲಿ ಬ್ರಿಟಿಷರು ಮತ್ತು ಈ ಗೋರ್ಖಾ ನಡುವೆ ಸಗೌಲಿ ಅಂತಕ್ಕಂಥ ಒಪ್ಪಂದ ಏರ್ಪಡ್ತಾ ಇದೆ. ಈ ಸಗೌಲಿ ಒಪ್ಪಂದದ ಪ್ರಕಾರ ನಮ್ಮ ಈ ಗುರ್ಖಾಗಳು ಕೂಡ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾ ಇದ್ದಾರೆ. ಆ ಸಹಾಯಕ ಸೈನ್ಯ ಪದ್ಧತಿಯ ವೆಚ್ಚವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರವಾಗಿಯೇ ಕುಮಾವುನ್ ಮತ್ತು ಗರ್ವಾಲ ಪ್ರಾಂತ್ಯಗಳನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾ ಇದ್ದಾರೆ. ಜೊತೆಗೆ ಬ್ರಿಟಿಷ್ ರೆಸಿಡೆಂಟನ್ನು ತಮ್ಮ ರಾಜಧಾನಿಯಾಗಿರ್ತಕ್ಕಂಥ ಕಾಠ್ಮಂಡುದಲ್ಲಿ ಇಟ್ಟುಕೊಳ್ಳಲಿಕ್ಕೂ ಕೂಡ ಅವರು ಒಪ್ಪಿಕೊಳ್ತಾ ಇದ್ದಾರೆ. ಹೀಗಾಗಿ ಏನು ಗುಡ್ಡದ ಪ್ರದೇಶದಲ್ಲಿರ್ತಕ್ಕಂಥ ನೇಪಾಳವು ಕೂಡ ಬ್ರಿಟಿಷರ ಆಶ್ರಿತ ರಾಜ್ಯವಾಗ್ತಾ ಇದೆ. ಇನ್ನೀತನ ಮುಂದಿನ ಸೈನಿಕ ಕಾರ್ಯಾಚರಣೆ ಅಂತಂತಂದರೆ ಆ ಪಿಂಡಾರಿಗಳ ದಮನಕ್ಕೋಸ್ಕರವಾಗಿ. ಇದಕ್ಕೋಸ್ಕರವಾಗಿ 2 ವರ್ಷಗಳ ಅವಧಿ ಅಂತ ಹೇಳ್ಕೊಳ್ಬೇಕಾಗ್ತಾ ಇದೆ, 1815ರಿಂದ 1817ರವರೆಗೆ. ಯಾಕಂದರೆ ಪಿಂಡಾರಿಗಳ ದಾಳಿಗಳು ಅಷ್ಟೊಂದು ಭಯಾನಕವಾಗಿದ್ವು. ಇದರಲ್ಲಿ ಹಿಂದೂಗಳು ಇದ್ದರು, ಮುಸ್ಲಿಮರು ಇದ್ದರು. ಇವರೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ದಾರಿಯಲ್ಲಿ ಹೋಗ್ತಕ್ಕಂಥ ವ್ಯಕ್ತಿಗಳನ್ನು ಕೊಲೆ ಮಾಡಿ ಅವರಲ್ಲಿರ್ತಕ್ಕಂಥ ಸಂಪತ್ತನ್ನು ದೋಸ್ತಾ ಇದ್ರು. ಇನ್ನೂ ಕೆಲವು ಸಂದರ್ಭದಲ್ಲಿ ಕೆಲವೊಂದು ಹಳ್ಳಿಗಳ ಮೇಲೆಯೂ ಕೂಡ ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಇವರು ದೋಸ್ತಾ ಇದ್ರು.
ಕೆಲವು ಸಂದರ್ಭಗಳಲ್ಲಿ ಆ ಮಾರಾಟ ಮುಖಂಡರಾಗಿರ್ತಕ್ಕಂಥ ಸಿಂಧ್ಯಾ ಮತ್ತು ಹೋಳ್ಕರ್ನ ಸೈನ್ಯದಲ್ಲಿ ಇವರು ಸೈನಿಕರಾಗಿಯೂ ಕೂಡ ಸೇವೆಯನ್ನು ಮಾಡ್ತಾ ಇದ್ರು. ಯಾಕಂದರೆ ಮಾರಾಟ ಮುಖಂಡರು ದಾಳಿ ಮಾಡ್ತಕ್ಕಂಥದ್ದು ಭೂ ಪ್ರದೇಶ ವಶಪಡಿಸಿಕೊಳ್ಳೋಕ್ಕಾಗಿ ಅಲ್ಲ, ಆ ಪ್ರದೇಶ ಕೊಳ್ಳೆ ಹೊಡೆಯೋಕ್ಕೋಸ್ಕರವಾಗಿ ಇವರು ಕೂಡ ಕೊಳ್ಳೆ ಹೊಡೆಯತಕ್ಕಂಥ ಕಾರ್ಯದಲ್ಲಿ ನಿರತರಾಗಿರೋದ್ರಿಂದ ಆ ಸೈನ್ಯದಲ್ಲಿ ಸೇವೆ ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ರು. ಹೀಗಾಗಿನೇ ಮಾಳ್ವಾ ಮತ್ತು ಗುಜರಾತ್ನಿಂದ ಹಿಡ್ಕೊಂಡು ನರ್ಮದಾ ನದಿಯವರೆಗಿನ ಪ್ರದೇಶಗಳು ಇವರ ಭೀಕರವಾಗಿರ್ತಕ್ಕಂಥ ಈ ಕ್ರೂರ ಕೃತ್ಯಗಳಿಗೆ ಆಹುತಿಯಾಗ್ತಾ ಇದ್ದವು. ಹೀಗಾಗಿನೇ ಈ ಎಲ್ಲ ಪ್ರದೇಶದಲ್ಲಿರ್ತಕ್ಕಂಥ ಜನತೆಯನ್ನು ರಕ್ಷಣೆ ಮಾಡಿಕೊಳ್ಳಬೇಕೆಂಬಂಥ ದೃಷ್ಟಿಕೋನದಿಂದ ನಮ್ಮ ಮಾರ್ಕ್ವಿಸ್ ಆಫ್ ಹೇಸ್ಟಿಂಗ್ಸ್ ಇವರ ಮೇಲೆ ಸೈನಿಕ ಕಾರ್ಯಾಚರಣೆಯನ್ನು ಕೈಗೊಳ್ತಾ ಇದ್ದಾನೆ. ಈ ಪಿಂಡಾರಿಗಳಲ್ಲಿ ಇರ್ತಕ್ಕಂಥ ಪ್ರಮುಖ ಮಹಾನಾಯಕರು ಅಂತಂದರೆ ಚೀಟಿ ಅಂತಕ್ಕಂಥವನು, ವಾಸಿಲ್ ಮೊಹಮ್ಮದ್ ಅಂತಕ್ಕಂಥವನು, ಕರೀಂ ಖಾನ್ ಅಂತಕ್ಕಂಥವ್ರು ಈ ಪಿಂಡಾರಿಗಳ ಮಹಾನ್ ಮುಖಂಡರು. ಇವರಲ್ಲಿ ಇನ್ನೊಂದು ಪಂಗಡ ಇತ್ತು, ಆ ಪಂಗಡ ಪಠಾಣರದು. ಅವರ ನಾಯಕ ಅಮೀರ್ ಖಾನ್ ಅಂತಕ್ಕಂಥವನು. ಕೆಲವು ಸಂದರ್ಭಗಳಲ್ಲಿ ಇವರಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಇವರು ಸರ್ಕಾರಿ ವಿರೋಧಿ ಕೃತ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಹೀಗಾಗಿನೇ ಇವರಿಗೆ ಬ್ರಿಟಿಷರಿಗೆ ಸೇರಿದಂಥ ಉತ್ತರ ಸರ್ಕಾರಗಳಲ್ಲಿ ಈ ಸುಲಿಗೆಗಳನ್ನು ಮಾಡ್ತಾ ಇದ್ರು. ಇಂಥ ಈ ದೊರಡೆಕೋರರನ್ನು ಹತ್ತಿಕ್ಕತಕ್ಕಂಥದ್ದು ಸರ್ಕಾರಕ್ಕೆ ಅತ್ಯಂತ ಅನಿವಾರ್ಯವಾಗಿರೋದ್ರಿಂದ ನಮ್ಮ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ ಅಂತಂತಂದರೆ ಬೇರಾರ್ನ ಭೋಸ್ಲೆ ರಾಜಪ್ರತಿನಿಧಿಯಾಗಿರ್ತಕ್ಕಂಥ ಅಪ್ಪ ಸಾಹೇಬ ಮತ್ತು ಮತ್ತೊಬ್ಬ ಮಹಾನ್ ಮುಖಂಡ ಇರತಕ್ಕಂಥ ಸಿಂಧ್ಯನ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾನೆ. ಯಾಕಂತಂದರೆ ಈ ಪಿಂಡಾರಿಗಳೆಲ್ಲ ಈ ಇವರ ಸೈನ್ಯದಲ್ಲಿ ಸೈನಿಕರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಇವರೆಲ್ಲ ಚಲನವಲನಗಳ ಬಗ್ಗೆ ಅವರಿಗೆ ಮಾಹಿತಿ ಇತ್ತು. ಹೀಗಾಗಿನೇ ಅವರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅವರ ಬೆಂಬಲದೊಂದಿಗೆ ಈತ ಈ ಪಿಂಡಾರಿಗಳ ಮೇಲೆ ಸೈನಿಕ ಕಾರ್ಯಾಚರಣೆಯನ್ನು ಕೈಗೊಳ್ತಾ ಇದ್ದಾನೆ. ಬ್ರಿಟಿಷ್ ಸೈನಿಕ ಪಡೆಗಳು ಪಿಂಡಾರಿಗಳ ಮೇಲೆ ಕಾಡು ಪ್ರಾಣಿಗಳನ್ನು ಬೇಟೆಯಾಡುವ ಹಾಗೆ ಬೇಟೆಯಾಡುತ್ತಾ ಸೆರೆ ಸಿಕ್ಕಂಥ ಅಥವಾ ಓಡಿ ಹೋಗ್ತಕ್ಕಂಥ ಈ ಎಲ್ಲ ಪಿಂಡಾರಿಗಳನ್ನು ಸಂಪೂರ್ಣವಾಗಿ ಆಹುತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇಂಥ ಭೀಕರವಾಗಿರ್ತಕ್ಕಂಥ ವಿಧ್ವಂಸಕ ಕೃತ್ಯದಿಂದ ಭಯಭೀತನಾಗಿರ್ತಕ್ಕಂಥ ಕರೀಂ ಖಾನ್ ಅಂತಕ್ಕಂಥವನು ಬ್ರಿಟಿಷರಿಗೆ ಶರಣಾಗತನಾಗ್ತಾ ಇದ್ದಾನೆ. ಇನ್ನು ಬ್ರಿಟಿಷರ ಕೈಯಲ್ಲಿ ಸಿಕ್ಕು ಅವಮಾನ ಅನುಭವಿಸಕ್ಕಂಥ ಸಾವೇ ಲೇಸನ್ ಭಾವಿಸಿದಂಥ ವಾಸಿಂ ಮೊಹಮ್ಮದ್ ಅಂತಕ್ಕಂಥವನು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಬ್ರಿಟಿಷರಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥ ಚೀಟು ಅಂತಕ್ಕಂಥವನು ಹುಲಿ ಬಾಯಿಗೆ ಆಹುತಿಯಾಗ್ತಾ ಇದ್ದಾನೆ. ಆದರೆ ಪಠಾಣರ ನಾಯಕನಾಗಿರ್ತಕ್ಕಂಥ ಅಮೀರ್ ಖಾನ್ ಅಂತಕ್ಕಂಥವನು ಬ್ರಿಟಿಷರ ಜೊತೆಗೆ ಸಂಧಾನ ಮಾಡಿಕೊಂಡು ತನ್ನ ಕಟ್ಟಿರ್ತಕ್ಕಂಥ ಸೈನ್ಯವನ್ನು ವಿಸರ್ಜಿಸಿ ಬ್ರಿಟಿಷರ ಜೊತೆಗೆ ಸಂಧಾನಕ್ಕೆ ಮುಂದಾಗಿರೋದ್ರಿಂದ ಬ್ರಿಟಿಷರು ಆತನನ್ನು ಗೌರವಯುತವಾಗಿ ನಡೆಸಿಕೊಂಡು ಆತನನ್ನು ಟೊಂಕ ಪ್ರಾಂತದ ನವಾಬನನ್ನಾಗಿ ಮಾಡ್ತಾ ಇದ್ದಾರೆ. ಹೀಗೆ ಈ ಪಿಂಡಾರಿಗಳ ಉಪಟಳದಿಂದ ಆ ಬ್ರಿಟಿಷ್ ಭಾರತದ ಪ್ರದೇಶಗಳನ್ನು ಸಂಪೂರ್ಣ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಮಾರ್ಕ್ವಿಸ್ ಆಫ್ ಹೇಸ್ಟಿಂಗ್ಸಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಧನೆ ಎಂದು ಪರಿಗಣಿಸಬಹುದು. ಇನ್ನು ಈತನ ವಿದೇಶ ನೀತಿಯಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಯುದ್ಧ ಅಂತಂತಂದರೆ ಮೂರನೆಯ ಮತ್ತು ಕೊನೆಯ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1819ರವರೆಗೆ. ನಾವು 1806ರಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಮುಕ್ತಾಯವಾಯಿತು ಅಂತ ನೋಡಿದ್ದೀವಿ. 1802ರಲ್ಲಿ ಪೇಶ್ವೆ ಮಾಡಿಕೊಂಡಿರ್ತಕ್ಕಂಥ ಬೆಸ್ಸಿನ್ ಒಪ್ಪಂದದ ಪ್ರಕಾರ ಈತನು ಕೂಡ ಬ್ರಿಟಿಷರ ಆತ್ಮೀಯ ಮಿತ್ರನಾಗಿದ್ದ. ಆದರೆ ಬ್ರಿಟಿಷರ ಉಪಟಳದಿಂದ ಹತಾಶನಾಗಿರ್ತಕ್ಕಂಥ ಪೇಶ್ವೆ 2ನೇ ಬಾಜಿರಾಯ ಆ ಬ್ರಿಟಿಷರ ಕಪ್ಪುಮುಷ್ಟಿಯಿಂದ ವಿಮೋಚನೆಯಾಗಲಿಕ್ಕೆ ಈತ ಪ್ರಯತ್ನವನ್ನು ಮಾಡ್ತಾ ಇದ್ದ. ಈತನ ಚಲನವಲನಗಳನ್ನು ಸಂಪೂರ್ಣವಾಗಿ ಗ್ರಹಿಸಿರ್ತಕ್ಕಂಥ ಪುಣೆಯಲ್ಲಿರ್ತಕ್ಕಂಥ ಬ್ರಿಟಿಷ್ ರೆಸಿಡೆಂಟ್ ಅನ್ನೋದ ಎಲ್ಫಿನ್ಸ್ಟನ್ ಅಂತಕ್ಕಂಥವನು ಪೇಶ್ವೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಸಹಾಯಕ ಸೈನ್ಯ ಪದ್ಧತಿಯನ್ನು ಮತ್ತಷ್ಟು ಬಿಗಿಗೊಳಿಸ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿನೇ 1815ರಲ್ಲಿ ಬ್ರಿಟಿಷರ ರಕ್ಷಣೆಯಲ್ಲಿ ಪುಣೆಗೆ ಬಂದಂಥ ಗಾಯಕ್ವಾಡನ ರಾಯಭಾರಿ ಗಂಗಾಧರ ಶಾಸ್ತ್ರಿಯನ್ನು ಪೇಶ್ವೆ ಮಂತ್ರಿಯಾಗಿರ್ತಕ್ಕಂಥ ತ್ರಿಯಂಬಕ್ ಜಿ ಅಂತಕ್ಕಂಥವನು ಕೊಲೆ ಮಾಡ್ತಾ ಇದ್ದಾನೆ. ಇದರಿಂದ ಕ್ರೋಧಗೊಂಡಿರತಕ್ಕಂಥ ಬ್ರಿಟಿಷ್ ರೆಸಿಡೆಂಟ್ ಆ ತ್ರಿಯಂಬಕ್ ಜಿಯನ್ನು ಬ್ರಿಟಿಷರಿಗೆ ಒಪ್ಪಿಸಿ ಸಿಂಹಾಸನ ತ್ಯಾಗ ಮಾಡುವಂತೆ ಪೇಶ್ವೆ 2ನೇ ಬಾಜಿರಾಯನ ಮೇಲೆ ಒತ್ತಾಯವನ್ನು ತರ್ತಾ ಇದ್ದಾನೆ. ಆ ಬ್ರಿಟಿಷರು ಇಂಥ ಒಂದು ಬಲಾತ್ಕಾರ ನೀತಿ ಅನುಸರಿಸ್ತಾ ಇರೋದ್ರಿಂದ ಧೃತಿಗೆಟ್ಟಂಥ ಪೇಶ್ವೆ 2ನೇ ಬಾಜಿರಾಯ ಆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ನಾಗಪುರದ ಅಪ್ಪ ಸಾಹೇಬ್ ಭೋಸ್ಲೆ ಮತ್ತು ಹೋಳ್ಕರರ ಬೆಂಬಲವನ್ನು ಪಡೆದುಕೊಂಡು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾ ಇದ್ದಾನೆ. ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿರ್ತಕ್ಕಂಥ ಪೇಶ್ವೆ 2ನೇ ಬಾಜಿರಾಯ ಪುಣೆಯಲ್ಲಿರ್ತಕ್ಕಂಥ ಬ್ರಿಟಿಷ್ ರೆಸಿಡೆನ್ಸಿಗೆ ಬೆಂಕಿ ಹಚ್ತಾ ಇದ್ದಾನೆ. ಸೊ ದೈವಸಾತ್ ಎಲ್ಫಿನ್ಸ್ಟನ್ ಅಲ್ಲಿಂದ ಪಾರಾಗ್ತಾ ಇದ್ದಾನೆ. ಮುಂದೆ ಕಿರ್ಕಿ ಎಂಬಲ್ಲಿ ಯುದ್ಧ ಸಂಭವಿಸಿ ಆ ಯುದ್ಧದಲ್ಲಿ ಪೇಶ್ವೆ ಬ್ರಿಟಿಷರ ಕೈಯಲ್ಲಿ ಪರಾಭವ ಅನುಭವಿಸಿ ಆ ದಕ್ಷಿಣದ ಕಡೆಗೆ ಪಲಾಯನ ಮಾಡ್ತಾ ಇದ್ದಾನೆ. ಇನ್ನು
ಆತನ ಪಕ್ಷ ವಹಿಸಿರ್ತಕ್ಕಂಥ ಭೋಸ್ಲೆಯನ್ನು ಸೀತಾಬಾಳ್ಡಿ ಎಂಬಲ್ಲಿ ಸೋಲಿಸಲಾಗ್ತಾ ಇದೆ. ಸೀತಾಬಾಳ್ಡಿ ಕಾಳಗದಲ್ಲಿ ಪರಾಭವ ಅನುಭವಿಸಿದಿರ್ತಕ್ಕಂಥ ಭೋಸ್ಲೆ ರಾಜನು ಕೂಡ ಬ್ರಿಟಿಷರಿಗೆ ಶರಣಾಗ್ತಾನಾಗ್ತಾನೆ. ಇನ್ನು ಮಹಿದ್ಪುರ ಅಂತಕ್ಕಂಥ ಸ್ಥಳದಲ್ಲಿ ನಡೆದಂಥ ಯುದ್ಧದಲ್ಲಿ ಆ ಹೋಳ್ಕರ್ನು ಕೂಡ ಪರಾಭವನ ಅನುಭವಿಸಿ ಬ್ರಿಟಿಷರಿಗೆ ಶರಣಾಗ್ತಾ ಇದ್ದಾನೆ. ಮುಂದೆ ಪಲಾಯನ ಮಾಡಿರ್ತಕ್ಕಂಥ ಪೇಶ್ವೆನ್ ಬೆನ್ನಿರ್ತಕ್ಕಂಥ ಬ್ರಿಟಿಷ್ ಸೈನ್ಯ ಕೋರೆಗಾಂವ್ ಅಂತಕ್ಕಂಥ ಸ್ಥಳದಲ್ಲಿ ಆತನನ್ನು ಸಂಪೂರ್ಣ ಪರಾಭವಗೊಳಿಸಿ ಸೆರೆ ಹಿಡಿತಾ ಇದೆ. ಹೀಗೆ ಈ ಒಂದು ಘಟನೆ ನಂತರ ಯುದ್ಧ ಮುಕ್ತಾಯವಾಗ್ತಾ ಇದೆ. ಯುದ್ಧ ಮುಕ್ತಾಯವಾದ ನಂತರ ಬ್ರಿಟಿಷರು ಈ ಪೇಶ್ವೆಯನ್ನು ಮಾಡಲಿಕ್ಕೆ ನಿರಾಕರಿಸಿ ಎರಡನೇ ಬಾಜಿರಾಯನ ಪೇಶ್ವೆ ಪದವಿಯನ್ನು ಕಿತ್ತುಕೊಂಡು ಆತನಿಗೆ 8 ಲಕ್ಷ ರೂಪಾಯಿಗಳ ಮಾಸಾಸನವನ್ನು ನೀಡ್ತಾ ಇದ್ದಾರೆ. ಇನ್ನು ಸತಾರದಲ್ಲಿ ಶಿವಾಜಿ ವಂಶಕ್ಕೆ ಸೇರಿರತಕ್ಕಂಥ ಪ್ರತಾಪ್ ಸಿಂಗ್ ಎಂಬುವನನ್ನು ಸಿಂಹಾಸನ ಮೇಲೆ ಕುಳ್ಳಿರಿಸಲಾಗ್ತಾ ಇದೆ. ನಾಗ್ಪುರದ ಅಪ್ಪ ಸಾಹೇಬನನ್ನು ಪದವಿಗೊಳಿಸಿ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹೋಳ್ಕರ ಆ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾ ಇದ್ದಾನೆ. ಹೀಗಾಗಿ ನಮ್ಮ ಮಾರ್ಕ್ವೆಸ್ ಆಫ್ ಹೇಸ್ಟಿಂಗ್ಸ್ ಬ್ರಿಟಿಷರ ಪ್ರಾಬಲ್ಯವನ್ನು ಸಂಪೂರ್ಣವಾಗಿ ಹತ್ತಿಕ್ಕಿ ಮಹಾರಾಷ್ಟ್ರ ಮಹಾನ್ ಮುಖಂಡರನ್ನು ಸಂಪೂರ್ಣವಾಗಿ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವಲ್ಲಿ ಈತ ಯಶಸ್ವಿಯಾಗ್ತಾ ಇದ್ದಾನೆ. ಇನ್ನು ಈತನ ಮುಂದಿನ ಅದ್ಭುತವಾಗಿರತಕ್ಕಂಥ ಮತ್ತೊಂದು ಸಾಧನೆ ಅಂತಂದರೆ ರಜಪೂತಾನದಲ್ಲಿ ಬ್ರಿಟಿಷರ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಿತ್ತು. ಈಗಾಗಲೇ ರಜಪೂತರ ಇತಿಹಾಸವನ್ನು ನಾವೆಲ್ಲ ಅಧ್ಯಯನ ಮಾಡಿದ್ದೀವಿ. ಈಗ ತಮ್ಮ ಪ್ರಾಬಲ್ಯವನ್ನು ಕಳೆದುಕೊಂಡಿರ್ತಕ್ಕಂಥ ರಜಪೂತರು ತಮ್ಮ ಅಸ್ತಿತ್ವಕ್ಕೋಸ್ಕರವಾಗಿ ಹೋರಾಟ ಮಾಡತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗಿತ್ತು. ಇಂಥದ್ರಲ್ಲೇ ಈ ರಜಪೂತಾನ ಪ್ರದೇಶಗಳ ಮೇಲೆ ಮರಾಠರು ಮೇಲಿಂದ ಮೇಲೆ ದಾಳಿಯನ್ನು ಮಾಡಿ ಅವರನ್ನು ದಬ್ಬಾಳಿಕೆಗೆ ಗುರಿಪಡಿಸ್ತಾ ಇದ್ರು. ಸ್ವಾಭಿಮಾನಿಗಳಾಗಿರ್ತಕ್ಕಂಥ ರಜಪೂತರು ಬ್ರಿಟಿಷರು ಒಪ್ಪಟ್ಟವನ್ನು ಎದುರಿಸ್ತಕ್ಕಂಥದ್ದೇ ಅವರಿಗೆ ಕಷ್ಟಕರವಾಗ್ತಾ ಇದೆ. ಇದರ ಮಧ್ಯೆ ಆ ಪಿಂಡಾರಿಗಳ ಕಥೆ ಹೇಳಿದ್ದೇನೆ. ಈ ಪಿಂಡಾರಿಗಳ ದರೋಡೆ ಸುಲಿಗೆಗಳಿಂದಲೂ ಕೂಡ ತಮ್ಮ ಪ್ರದೇಶಗಳನ್ನು ರಕ್ಷಣೆ ಮಾಡತಕ್ಕಂಥದ್ದು ರಜಪೂತರಿಗೆ ಅತ್ಯಂತ ಅವಶ್ಯಕವಾಗ್ತಾ ಇದೆ. ಆ ಕೆಲಸವನ್ನು ತಾವು ಮಾಡಲಿಕ್ಕೆ ಸಾಧ್ಯವಾಗದೇ ಇರುವುದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರ ರಕ್ಷಣೆ ಪಡಲಿಕ್ಕೆ ಅವರೆಲ್ಲ ಪ್ರಯತ್ನಶೀಲರಾಗ್ತಾ ಇದ್ದಾರೆ. ಎಲ್ಲ ರಜಪೂತಾನದ ಅರಸರಲ್ಲ ಆ ಬ್ರಿಟಿಷರ ಜೊತೆಗೆ ಸಂಧಾನ ಮಾಡಿಕೊಳ್ತಕ್ಕಂಥ ತಮ್ಮ ಅಭಿಪ್ರಾಯವನ್ನು ಮಾರ್ಕ್ವೆಸ್ ಆಫ್ ಹೇಸ್ಟಿಂಗ್ಸನಿಗೆ ತಿಳಿಸ್ತಾ ಇದ್ದಾರೆ. ಅವರ ಆ ವಿಚಾರ ಬರ್ತಲೇ ನಮ್ಮ ಮಾರ್ಕ್ವೆಸ್ ಆಫ್ ಹೇಸ್ಟಿಂಗ್ಸನ್ ಕೂಡ ರಜಪೂತರನ್ನೇ ಮೈತ್ರಿತವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡ್ವಲ್ಲ ಅಂತಂತಂದರೆ ಅದು ಸೈನಿಕ, ಆರ್ಥಿಕ ಮತ್ತು ರಾಜಕೀಯ ದೃಷ್ಟಿಕೋನದಲ್ಲೂ ಕೂಡ ಅತ್ಯಂತ ಲಾಭ ಅಂತಂದು ಭಾವಿಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿಯೇ ಆತ ಏನು ಮಾಡ್ತಾನೆ ಅಂತಂತಂದರೆ ಆ ರಜಪೂತರ ಮೇಲೆ ತನ್ನ ನಿಯಂತ್ರಣವನ್ನು ಸಾಧಿಸುವುದರ ಜೊತೆಗೆ ಆ ಮರಾಠ ಮುಖಂಡರಾಗಿರ್ತಕ್ಕಂಥ ದೌಲತ್ ರಾವ್ ಶಿಂದೆ ಮತ್ತು ಇನ್ನಿತರ ಮರಾಠ ಮುಖಂಡರ ಪ್ರಭಾವದಿಂದ ರಜಪೂತರನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಅವರನ್ನು ತಮ್ಮ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಬೋದು ಎಂಬಂಥ ದೃಷ್ಟಿಕೋನದಿಂದ ಇವನೇನು ಮಾಡ್ತಾನೆ ಅಂತಂದರೆ ರಜಪೂತರ ಜೊತೆಗೆ ಅತ್ಯಂತ ಉದಾರವಾಗಿರ್ತಕ್ಕಂಥ ಸಂಧಾನ ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾನೆ. ಹೀಗಾಗಿ ಸುಮಾರು 19 ಆ ರಜಪೂತ್ ಅರಸರು ಬ್ರಿಟಿಷರ ಜೊತೆಗೆ ಆ ಸಂಧಾನ ಮಾಡಿಕೊಂಡು ಬ್ರಿಟಿಷರು ಹೇಳಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿಯನ್ನು ಅವರು ಒಪ್ಪಿಕೊಳ್ತಾ ಇದ್ದಾರೆ. ನಮ್ಮ ವೆಲೆಸ್ಲಿ ಪರಸ್ಪರ ಸಮಾನತೆ ಮತ್ತು ಮೈತ್ರಿಯ ತತ್ವಗಳ ತಳಹದಿ ಆಧಾರದ ಮೇಲೆ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದವನ್ನು ಏರ್ಪಡಿಸಿದರೆ, ನಮ್ಮ ಮಾರ್ಕ್ವೆಸ್ ಆಫ್ ಹೇಸ್ಟಿಂಗ್ಸ್ ರಜಪೂತಾನ ಮತ್ತು ಮಧ್ಯ ಭಾರತದ ದೊರೆಗಳನ್ನು ಏರ್ಪಡಿಸಿರತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿಯು ಆಧೀನತೆಯ ತಳಹದಿಯ ಮೇಲೆ ಸಹಕಾರ ಎಂಬಂಥ ತತ್ವಕ್ಕೆ ಅನುಗುಣವಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಈತನುಸರಿಸಿರತಕ್ಕಂಥ ಈ ಬಲ ಪ್ರಯೋಗ ಮತ್ತು ಈ ಆಧೀನತೆಯ ತಳಹದಿ ತತ್ವ ಅಂತಕ್ಕಂಥ ವಿಚಾರಗಳ ಮೇಲೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸಾಕಷ್ಟು ಪ್ರಮಾಣದಲ್ಲಿ ವಿಸ್ತರಿಸುವುದರ ಜೊತೆಗೆ ಬ್ರಿಟಿಷರ ವೈರಿಗಳನ್ನು ಈತ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಾ ಇದ್ದಾನೆ. ಮುಂದಿನ ಪೀರಿಯಡ್ನಲ್ಲಿ ಆತನ ಆಂತರಿಕ ಸುಧಾರಣೆಗಳನ್ನು ಅಧ್ಯಯನ ಮಾಡುವಂತೆ. ಧನ್ಯವಾದಗಳು.